ಈಗಾಗಲೇ ಬೈರತಿ ಸುರೇಶ್ ಅವ್ರಿಗೂ ಈಗ ಇಡಿ ಅಧಿಕಾರಿಗಳು ಮುಡಾ ಕೇಸಿಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ. ನನಗೆ ಇಡಿ ನೋಟಿಸ್ ಬಂದಾಗ ಆಶ್ಚರ್ಯ ಆಯಿತು ಅಂತ ಬೈರತಿ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಮತ್ತೆ ಸಿಎಂ ಪತ್ನಿಯವರ ಪಾತ್ರವೇ ಇಲ್ಲ. ಹಾಗಿದ್ರೂ ಕೂಡ ನನಗೆ ಯಾಕೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟರು? ನನಗೂ ನೋಟಿಸ್ ಬಂದಾಗ ಆಶ್ಚರ್ಯವಾಯಿತು. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರ ಪ್ರತಿಕ್ರಿಯೆ ಇದು. ನಮ್ಮ ಪಾತ್ರ ಇಲ್ಲ ಅಂತ ಕೋರ್ಟ್ ಸ್ಟೇ ಕೊಟ್ಟಿದೆ. ಹಾಗಿದ್ರೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಸಂವಿಧಾನದ ಮೇಲೆ ನನಗೆ ನಂಬಿಕೆ ಇದೆ. ಯಾಕೆ ನೋಟಿಸ್ ಕೊಟ್ಟಿದ್ದು ಅಂತ ಇಡಿ ಅವರನ್ನೇ ಕೇಳಬೇಕು. ಹಗರಣ ನಡೆದಾಗ ನಾನು ಮಂತ್ರಿನೂ ಅಲ್ಲ, ಸೈಟ್ ಯಾರಿಗೂ ಕೊಟ್ಟಿಲ್ಲ, ಸೈಟ್ ಅನ್ನು ಪಡ್ಕೊಂಡಿಲ್ಲ. ಹೀಗಿದ್ಮೇಲೆ ನನ್ಗೆ ಯಾಕೆ ಇಡಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ? ಇದಕ್ಕೆ ಇಡಿ ಅಧಿಕಾರಿಗಳೇ ಉತ್ತರ ಕೊಡಬೇಕು. ನಾನಂತೂ ಸಂವಿಧಾನಕ್ಕೆ ಬೆಲೆ ಕೊಡ್ತೀನಿ, ನಂಗೆ ನಂಬಿಕೆ ಇದೆ ಅಂತ ಬೈರತಿ ಸುರೇಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ, 0. ಈಗ ಆ ಥರ ಪಾತ್ರ ಇದ್ದಿದ್ದೆ ನೆನ್ನೆ ನ್ಯಾಯಾಲಯ ಒಪ್ಕೊಂಡು ಅಷ್ಟೇ ಕೊಟ್ಬಿಡೋದಾ? ಏನೂ ಇಲ್ಲ ಅಂತಲೇ ಘನತವ್ಯತ್ಯ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸ್ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದಮೇಲೆ ನೋಡೋಣ. ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನನ್ನ ಒಳಗೊಂಡಂತೆ, ಚಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಏನು ಸರ್, ಏನೂ ತಪ್ಪಿಲ್ಲ ಅಂದಮೇಲೆ ಅಥವಾ ಇಲ್ಲದಿದ್ರೂ ಕೂಡ ಯಾಕೆ ಅದು ಐಟಿ ಇಡಿ ಲೆವೆಲ್ಗೆ ಅಥವಾ ಸಿಬಿಐ ಲೆವೆಲ್ಗೆ ಯಾಕೆ? ಅದನ್ನ ನೀವು ಇಡಿ ಅವರು, ಐಟಿ ಅವರು, ಸಿಬಿಐ ಅವ್ರನ್ನೇ ಕೇಳಬೇಕು. ನಮ್ಗೇನು ಗೊತ್ತು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಇವತ್ತು